ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಮ್ಮೆ ಇಂದ್ರದೇವ ಮಾಡಿದ್ದ ಒಂದು ತಪ್ಪಿನಿಂದ ಇಡೀ ದೇವಲೋಕಕ್ಕೆ ದರಿದ್ರ ಬರೋ ಹಾಗಾಯಿತು. ನಂತರ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ದೇವಾನುದೇವತೆಗಳು ಎಲ್ಲರೂ ತುಂಬಾನೇ ಕಷ್ಟಪಡಬೇಕಾಯಿತು. ಮಹಾಲಕ್ಷ್ಮಿ ದೇವಲೋಕನೇ ಬಿಟ್ಟು ಹೋಗಿದ್ರು. ಇದಕ್ಕೆ ಕಾರಣ ಆದರೂ ಏನು? ಒಮ್ಮೆ ದೂರ್ವಾಸ ಮುನಿಗಳಿಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಯಿತು. ಇನ್ನು ಲಕ್ಷ್ಮಿ ಪಾರಿಜಾತ ಹೂವಿನ ಹಾರವೊಂದನ್ನು ಮುನಿಗಳಿಗೆ ನೀಡ್ತಾರೆ. ಇದನ್ನು ಸುರಕ್ಷಿತವಾಗಿ ಸೇರಬೇಕಾದ ಜಾಗಕ್ಕೆ ಸೇರಿಸಿಬಿಡಿ ಅಂತ ಹೇಳಿದ್ರು. ಆ ಪವಿತ್ರವಾದ ಹಾರವನ್ನು ಯಾರಿಗೆ ನೀಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಇಂದ್ರದೇವ ಮುನಿಗಳ ಕಣ್ಣಿಗೆ ಬೀಳ್ತಾರೆ. ಇನ್ನು ಹಾರವನ್ನು ಅವ್ರಿಗೆ ನೀಡಿ, ಇದು ಲಕ್ಷ್ಮೀ ಕೃಪೆಯಿಂದ ಸಿಕ್ಕಿರೋ ಹಾರ, ಇದಕ್ಕೆ ತುಂಬಾ ಶಕ್ತಿ ಇದೆ, ಇದು ಅತ್ಯಂತ ಪವಿತ್ರವಾಗಿದ್ದು ಅಂತ ಹೇಳಿದರು. ಆದರೆ ಇಂದ್ರ ಅದಕ್ಕೆ ಸರಿಯಾದ ಗೌರವ ಕೊಡಲಿಲ್ಲ. ಇನ್ನು ಮುನಿಗಳು ಕೊಟ್ಟ ಹಾರವನ್ನು ತಮ್ಮ ವಾಹನ ಐರಾವತದ ಮೇಲೆ ಹಾಕಿದ್ರು. ಇದನ್ನು ಕಂಡು ದೂರ್ವಾಸರಿಗೆ ಸಿಟ್ಟು ಬಂತು. ಲಕ್ಷ್ಮೀ ಕೃಪೆಯಿಂದ ಸಿಕ್ಕ ಹಾರಕ್ಕೆ ನೀನು ಅವಮಾನ ಮಾಡಿದ್ಯಾ, ಇನ್ನು ಮುಂದೆ ಲಕ್ಷ್ಮಿ ನಿಮ್ಮಿಂದ ದೂರ ಆಗಲಿ ಅಂತ ಶಾಪವನ್ನು ನೀಡಿದರು. ಇದಾದ ನಂತರ ಇಂದ್ರನಿಂದ ಲಕ್ಷ್ಮಿ ದೂರ ಆಗ್ತಾರೆ. ಇದರ ಪರಿಣಾಮ ಇಡೀ ದೇವಲೋಕಕ್ಕೆ ತಟ್ಟುತ್ತೆ. ದೇವಲೋಕ ತನ್ನ ಸಮೃದ್ಧಿ ಕಳ್ಕೊಂಡು ಬರಡಾಗುತ್ತೆ. ಎಲ್ಲ ದೇವಾನುದೇವತೆಗಳು ಇದರಿಂದ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಇದರಿಂದ ಪಾರಾಗೋಕೆ ಇಂದ್ರದೇವ ಹಾಗೆಯೇ ದೇವತೆಗಳು ಎಲ್ಲರೂ ಕೂಡ ಸೇರಿ ವಿಷ್ಣುವಿನ ಮೊರೆ ಹೋಗ್ತಾರೆ. ದೇವಲೋಕ ಬಿಟ್ಟು ಹೋದ ಲಕ್ಷ್ಮಿ ಮತ್ತೆ ವಾಪಸ್ ಬರೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರು. ಆಗ ವಿಷ್ಣು ದೇವತೆಗಳು ಎಲ್ಲರೂ ಕೂಡ ಸೇರಿ ಸಮುದ್ರ ಮಂಥನ ನಡೆಸಿದರೆ ಅದರಿಂದ ಲಕ್ಷ್ಮಿ ಮತ್ತೆ ಬರ್ತಾರೆ ಅಂದರು. ಇನ್ನು ವಿಷ್ಣುವಿನ ಸಲಹೆಯಂತೆ ಸಮುದ್ರ ಮಂಥನ ನಡೆಯಿತು. ಅದರಿಂದ ಲಕ್ಷ್ಮಿ ಉದ್ಭವ ಆಗ್ತಾರೆ, ದೇವಲೋಕಕ್ಕೆ ವಾಪಸ್ ಬಂದರು. ಅವರು ಬಂದ ನಂತರ ದೇವಲೋಕ ಮೊದಲಿನಂತಾಯಿತು, ಸುಖ ಸಮೃದ್ಧಿ ವಾಪಸ್ ಆಯಿತು. ಅದಕ್ಕೆ ಹೇಳೋದು, ಅಹಂಕಾರ ಸೊಕ್ಕು ಇದ್ದರೆ ಲಕ್ಷ್ಮಿ ಒಲಿಯೋದಿಲ್ಲ ಅಂತ. ಇದು ಕೇವಲ ದೇವಾನುದೇವತೆಗಳಿಗೆ ಮಾತ್ರ ಸೀಮಿತ ಅಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ಅಹಂಕಾರ ಗರ್ವ ಇದ್ದೇ ಇರುತ್ತೆ. ಆದರೆ ಅದನ್ನು ಮಿತಿ ಮೀರೋದಕ್ಕೆ ಬಿಡಬಾರ್ದು. ಲಕ್ಷ್ಮಿ ಇಲ್ಲ ಅಂದರೆ ದೇವಲೋಕನೇ ಹಾಳಾಗುತ್ತೆ. ಇನ್ನು ನಿಮ್ಮ ಮನೆ ಕೇಳಬೇಕಾ? ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಎಲ್ಲರೂ ಕೂಡ ಭಕ್ತಿಯಿಂದ ಆಚರಿಸೋಣ. ನಮ್ಮ ಅಹಂಕಾರ ಗರ್ವ ಹಿಡಿತದಲ್ಲಿ ಇಟ್ಕೊಳ್ಳೋಣ, ಹಾಗೆಯೇ ನೆಮ್ಮದಿಯ ಜೀವನವನ್ನು ನಡೆಸೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.